ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಬಿಎನ್ಪಿ ಜಯಗಳಿಸಿ ತಾರಿಕ್ ರೆಹಮಾನ್ ಪ್ರಧಾನಿ ಆದ ಮೇಲೆ ಬಾಂಗ್ಲಾದಲ್ಲಿ ಬದಲಾವಣೆಗಳ ನಿರೀಕ್ಷೆಯಂತೂ ಇತ್ತು. ಆದರೆ ತಾರಿಕ್ ರೆಹಮಾನ್ ಪ್ರಧಾನಿಯಾಗಿ ಆಯ್ಕೆಯಾದ ಬೆನ್ನಲ್ಲೇ ದೇಶಾದ್ಯಂತ ಅಪಹಾಸ್ಯಕ್ಕೆ ಗುರಿಯಾಗ್ಬಿಟ್ಟಿದ್ದಾರೆ. ಬಾಂಗ್ಲಾದೇಶ ಜಮಾತೆ ಇ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ ಪಕ್ಷದ ಮುಖ್ಯಸ್ಥ ಹಾಗೆ ಈಗ ಪ್ರಧಾನಿಯಾಗಿರೋ ತಾರಿಕ್ ರೆಹಮಾನ್ ಅವರಿಗೆ ಎಂಜಿನಿಯರ್ ಅನ್ನೋ ಹೊಸ ಹೆಸರನ್ನ ಕೊಡಲಾಗಿದೆ. ಎಂಜಿನಿಯರ್ ಅನ್ನೋ ಹೆಸರನ್ನ ಕೊಟ್ರೆ ಸಂತೋಷ ಪಡಬೇಕು, ಆದರೆ ಇಲ್ಲಿ ಅವಮಾನ ಅಪಹಾಸ್ಯ ಹೇಗಾಗುತ್ತೆ ಅಂತ ಕೆಲವರು ಅಂದ್ಕೊಳ್ಬಹುದು. ಅದಕ್ಕೆ ಒಂದು ರೀಸನ್ ಇದೆ. ಬಿಎನ್ಪಿಯ ಪ್ರಮುಖ ನಾಯಕ ಮಿರ್ಜಾ ಅಬ್ಬಾಸ್ ಅವರನ್ನ ಚಾಂದಬಾಜ್ ಅಂದ್ರೆ ಅರ್ಥ ಸುಲಿಗೆ ಮಾಡೋರು ಅಥವಾ ಅಕ್ರಮ ನಿಧಿ ಸಂಗ್ರಹಕಾರ ಅಂತ ಹಣೆಪಟ್ಟಿ ಕಟ್ಟಿದ್ದ ಎನ್ಸಿಪಿ ನಾಯಕ ನಾಸಿರುದ್ದೀನ್ ಪಟ್ಟಾರಿ ಫೇಸ್ಬುಕ್ನಲ್ಲಿ ತಾರಿಕ್ ರೆಹಮಾನ್ ಅವರನ್ನ ಎಂಜಿನಿಯರ್ ಅಂತ ಕರೆದ ಮೊದಲಿಗರು. ಶೇಖ್ ಹಸೀನಾ ವಿರೋಧಿ ಆಂದೋಲನದಿಂದ ಹುಟ್ಟುಕೊಂಡ ಎನ್ಸಿಪಿ ಜಮಾತೆ ನೇತೃತ್ವದ ಮೈತ್ರಿಕೂಟದ ಭಾಗ ಆಗಿದೆ. ಬಿಎನ್ಪಿ ಜುಲೈ ಚಾರ್ಟರ್ ಅನ್ನ ಬದಿಗಿಟ್ರೆ ಪ್ರತಿಭಟನೆಗಳನ್ನ ಶುರು ಮಾಡೋ ಬೆದರಿಕೆಗಳ ಜೊತೆಗೆ ಜಮಾತೆ ಮೈತ್ರಿಕೂಟ ಮತದಾನದ ಆದೇಶವನ್ನ ಕರೆಯಲಾಗಿದೆ ಅಂತ ಹೇಳಿ ಬಿಎನ್ಪಿ ಮುಖ್ಯಸ್ಥರ ಮೇಲೆ ದಾಳಿ ಮಾಡ್ತಾ ಇದೆ. ಎನ್ಸಿಪಿ ಸೇರಿದ ಹಾಗೆ ಜಮಾತೆ ಮೈತ್ರಿಕೂಟದ ಅನೇಕ ನಾಯಕರು ಬಿಎನ್ಪಿ ನೇತೃತ್ವದ ತಾರಿಕ್ ರೆಹಮಾನ್ ಚುನಾವಣಾ ಫಲಿತಾಂಶಗಳನ್ನು ತಿರುಚಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ. ಫೆಬ್ರವರಿ 12ರಂದು ನಡೆದ ರಾಷ್ಟ್ರೀಯ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ರಿಗ್ಗಿಂಗ್ ಹಾಗೆ ಫಲಿತಾಂಶ ತಿರುಚಿರೋ ವರದಿಗಳು ಬಂದಿದೆ. ಜಮಾತ್ ಎನ್ಸಿಪಿ ಬೆಂಬಲಿಗರು ತಾರಿಕ್ ರೆಹಮಾನ್ ಅವರ ಮೀಮ್ಗಳು ಜೋಕ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ತಾರಿಕ್ ರೆಹಮಾನ್ ಹಾರ್ಡ್ ಹ್ಯಾಟ್ ಧರಿಸಿರೋದನ್ನ ತೋರಿಸೋ ಎಐ ರಚಿತ ಫೋಟೋಗಳು ಹಾಗೆ ವಿಡಿಯೋಗಳನ್ನ ಮಾಡಿದ್ದಾರೆ. ಫೆಬ್ರವರಿ 17ಕ್ಕೆ ಕೆಲವರು ಹೊಸ ಪ್ರಧಾನಿಯನ್ನ ಅಭಿನಂದಿಸಿ ಅವರನ್ನ ಎಂಜಿನಿಯರ್ ಅಂತ ಕರೀತಾ ಇದ್ದಾರೆ. ಫೇಸ್ಬುಕ್ ಬಳಕೆದಾರ ಅಮೀರ್ ಹುಸೇನ್ ರಾಬಿನ್ ಲಂಡನ್ ತೇಕೆ ಎಂಜಿನಿಯರ್ ಪಾಸ್ ಅಂತ ಬರೆದಿದ್ದಾರೆ. ಆದರೆ ಲಂಡನ್ ಇಂದ ಎಂಜಿನಿಯರ್ ಪಾಸ್ ಅನ್ನೋ ಅರ್ಥದ ಶಬ್ದ ಆಗಿದೆ. ಎಂಜಿನಿಯರಿಂಗ್ ಅಂತ ಕರೆಯಲ್ಪಡೋದನ್ನ ಲಂಡನ್ ನಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಥವಾ ಮಾಸ್ಟರ್ ಮೈಂಡ್ ಮಾಡಲಾಗಿದೆ ಅಂತ ಸೂಚಿಸೋ ವ್ಯಂಗ್ಯದ ಸಾಲುಗಳು ಇದಾಗಿದೆ. ಬಾಂಗ್ಲಾ ತೊರೆದಿದ್ದ ತಾರಿಕ್ ರೆಹಮಾನ್ ಲಂಡನ್ನಲ್ಲಿ 17 ವರ್ಷಗಳ ಕಾಲ ಆಶ್ರಯ ಪಡೆದಿದ್ರು. ಶೈಕ್ಷಣಿಕ ಅರ್ಹತೆಗಳಿಲ್ಲದೆ ಎಂಜಿನಿಯರ್ ಆದ ವ್ಯಕ್ತಿ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರೆಹಮಾನ್ ಅವರ ವಿರುದ್ಧದ ವ್ಯಂಗ್ಯಾತ್ಮಕ ಟೀಕೆ ಎನ್ಸಿಪಿ ನಾಯಕನ ಶೈಕ್ಷಣಿಕ ಅರ್ಹತೆಯನ್ನ ಅಪಹಾಸ್ಯ ಮಾಡೋ ಥರ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.